ಕರ್ನಾಟಕದಲ್ಲಿ 2026ರ ಬಜೆಟ್ ಮಂಡಿಸಿದವರು ಯಾರು? ಆಪ್ಷನ್ ಎ ಬೊಮ್ಮಾಯಿ, ಬಿ ಸಿದ್ದರಾಮಯ್ಯ, ಸಿ ಡಿ ಕೆ ಶಿವಕುಮಾರ್, ಡಿ ಆರ್ ಅಶೋಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ದರಾಮಯ್ಯ. ಕರ್ನಾಟಕದ 2026ರ ಬಜೆಟ್ ಯಾವ ದಿನ ಮಂಡಿಸಲಾಯಿತು? ಆಪ್ಷನ್ ಎ ಫೆಬ್ರವರಿ 15, ಆಪ್ಷನ್ ಬಿ ಮಾರ್ಚ್ 1, ಆಪ್ಷನ್ ಸಿ ಮಾರ್ಚ್ 6, ಆಪ್ಷನ್ ಡಿ ಮಾರ್ಚ್ 5. ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಚ್ 6. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಯಾವುದು? ಆಪ್ಷನ್ ಎ ಗೃಹಲಕ್ಷ್ಮಿ, ಬಿ ಶಕ್ತಿ ಯೋಜನೆ, ಸಿ ಅನ್ನಭಾಗ್ಯ, ಡಿ ಯುವ ನಿಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶಕ್ತಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಗೆ ತಿಂಗಳಿಗೆ ಎಷ್ಟು ಹಣ ನೀಡಲಾಗುತ್ತದೆ? ಆಪ್ಷನ್ ಎ 1,000, ಆಪ್ಷನ್ ಬಿ 1,500, ಆಪ್ಷನ್ ಸಿ 2,000, ಆಪ್ಷನ್ ಡಿ 2,500. ಸರಿಯಾದ ಉತ್ತರ ಆಪ್ಷನ್ ಸಿ 2,000. ಅನ್ನಭಾಗ್ಯ ಯೋಜನೆಯಡಿ ಎಷ್ಟು ಕೆಜಿ ಅಕ್ಕಿ ನೀಡಲಾಗುತ್ತದೆ? ಆಪ್ಷನ್ ಎ 5 ಕೆಜಿ, ಆಪ್ಷನ್ ಬಿ 10 ಕೆಜಿ, ಆಪ್ಷನ್ ಸಿ 8 ಕೆಜಿ, ಆಪ್ಷನ್ ಡಿ 12 ಕೆಜಿ. ಸರಿಯಾದ ಉತ್ತರ ಆಪ್ಷನ್ ಬಿ 10 ಕೆಜಿ. ಯುವ ನಿಧಿ ಯೋಜನೆ ಯಾರಿಗೆ ನೀಡಲಾಗುತ್ತದೆ? ಆಪ್ಷನ್ ಎ ರೈತರಿಗೆ, ಆಪ್ಷನ್ ಬಿ ವಿದ್ಯಾರ್ಥಿಗಳಿಗೆ, ಆಪ್ಷನ್ ಸಿ ನಿರುದ್ಯೋಗಿ ಪದವೀಧರರಿಗೆ, ಆಪ್ಷನ್ ಡಿ ಮಹಿಳೆಯರಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ನಿರುದ್ಯೋಗಿ ಪದವೀಧರರಿಗೆ. ಗೃಹಜ್ಯೋತಿ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ವಿದ್ಯುತ್, ಆಪ್ಷನ್ ಬಿ ಶಿಕ್ಷಣ, ಆಪ್ಷನ್ ಸಿ ಆರೋಗ್ಯ, ಆಪ್ಷನ್ ಡಿ ಕೃಷಿ. ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯುತ್. ಕರ್ನಾಟಕದ ಬಜೆಟ್ ಯಾವ ಸಭೆಯಲ್ಲಿ ಮಂಡಿಸಲಾಗುತ್ತದೆ? ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ರಾಜ್ಯಸಭೆ, ಆಪ್ಷನ್ ಸಿ ವಿಧಾನಸಭೆ, ಆಪ್ಷನ್ ಡಿ ಗ್ರಾಮ ಪಂಚಾಯತ್. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಾನಸಭೆ. ಕರ್ನಾಟಕದ ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಆಪ್ಷನ್ ಎ ಮುಖ್ಯಮಂತ್ರಿ, ಆಪ್ಷನ್ ಬಿ ಗೃಹ ಸಚಿವರು, ಆಪ್ಷನ್ ಸಿ ಹಣಕಾಸು ಸಚಿವರು, ಆಪ್ಷನ್ ಡಿ ರಾಜ್ಯಪಾಲರು. ಸರಿಯಾದ ಉತ್ತರ ಆಪ್ಷನ್ ಎ ಮುಖ್ಯಮಂತ್ರಿ. ಶಕ್ತಿ ಯೋಜನೆ ಯಾವ ಸಾರಿಗೆಗೆ ಸಂಬಂಧಿಸಿದಂತೆ? ಆಪ್ಷನ್ ಎ ರೈಲು, ಆಪ್ಷನ್ ಬಿ ವಿಮಾನ, ಆಪ್ಷನ್ ಸಿ ಬಸ್, ಆಪ್ಷನ್ ಡಿ ಮೆಟ್ರೋ. ಸರಿಯಾದ ಉತ್ತರ ಆಪ್ಷನ್ ಸಿ ಬಸ್. ಯುವ ನಿಧಿ ಯೋಜನೆ ಯಾವ ವರ್ಷ ಆರಂಭವಾಯಿತು? ಆಪ್ಷನ್ ಸಿ 2022, ಆಪ್ಷನ್ ಬಿ 2023, ಆಪ್ಷನ್ ಸಿ 2024, ಆಪ್ಷನ್ ಡಿ 2025. ಸರಿಯಾದ ಉತ್ತರ ಆಪ್ಷನ್ ಬಿ 2023. ಕರ್ನಾಟಕದ ಬಜೆಟ್ ಯಾವ ಕ್ಷೇತ್ರಕ್ಕೆ ಹೆಚ್ಚು ಹಣ ನೀಡಿದೆ? ಆಪ್ಷನ್ ಸಿ ಇಂಧನ, ಆಪ್ಷನ್ ಬಿ ಕೃಷಿ, ಆಪ್ಷನ್ ಸಿ ಶಿಕ್ಷಣ, ಆಪ್ಷನ್ ಡಿ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಣ. ಗೃಹಜ್ಯೋತಿ ಯೋಜನೆಯಡಿ ಎಷ್ಟು ಯೂನಿಟ್ ಉಚಿತ ವಿದ್ಯುತ್? ಆಪ್ಷನ್ ಸಿ 100, ಆಪ್ಷನ್ ಬಿ 150, ಆಪ್ಷನ್ ಸಿ 200, ಆಪ್ಷನ್ ಡಿ 250. ಸರಿಯಾದ ಉತ್ತರ ಆಪ್ಷನ್ ಸಿ 200. ಕರ್ನಾಟಕದ ಬಜೆಟ್ ಅನ್ನು ಯಾರು ಅನುಮೋದಿಸುತ್ತಾರೆ? ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಬಿ ರಾಜ್ಯಪಾಲರು, ಆಪ್ಷನ್ ಸಿ ವಿಧಾನಸಭೆ, ಆಪ್ಷನ್ ಡಿ ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಾನಸಭೆ. ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಆಪ್ಷನ್ ಸಿ ಬೊಮ್ಮಾಯಿ, ಆಪ್ಷನ್ ಬಿ ಸಿದ್ದರಾಮಯ್ಯ,
ಆಪ್ಷನ್ ಸಿ ಕುಮಾರಸ್ವಾಮಿ, ಆಪ್ಷನ್ ಡಿ ಕೆ ಶಿವಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ದರಾಮಯ್ಯ. ಕರ್ನಾಟಕದ ಉಪಮುಖ್ಯಮಂತ್ರಿ ಯಾರು? ಆಪ್ಷನ್ ಸಿ ಆರ್ ಅಶೋಕ್, ಆಪ್ಷನ್ ಬಿ ಕೆ ಶಿವಕುಮಾರ್, ಆಪ್ಷನ್ ಸಿ ಕೆ ಪಾಟೀಲ್, ಆಪ್ಷನ್ ಡಿ ಜಿ ಪರಮೇಶ್ವರ್. ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಶಿವಕುಮಾರ್. ಅನ್ನಭಾಗ್ಯ ಯೋಜನೆ ಯಾವ ಕಾರ್ಡ್ಗೆ ನೀಡಲಾಗುತ್ತದೆ? ಆಪ್ಷನ್ ಸಿ BPL, ಆಪ್ಷನ್ ಬಿ APL, ಆಪ್ಷನ್ ಸಿ ರೇಷನ್ ಕಾರ್ಡ್ ಇಲ್ಲ, ಆಪ್ಷನ್ ಡಿ ಎಲ್ಲ ಜನರಿಗೆ. ಸರಿಯಾದ ಉತ್ತರ ಆಪ್ಷನ್ ಎ BPL. ಕರ್ನಾಟಕದಲ್ಲಿ ಎಷ್ಟು ಗ್ಯಾರಂಟಿ ಯೋಜನೆಗಳಿವೆ? ಆಪ್ಷನ್ ಸಿ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಸರಿಯಾದ ಉತ್ತರ ಆಪ್ಷನ್ ಸಿ 5. ಗೃಹಲಕ್ಷ್ಮಿ ಯೋಜನೆ ಯಾರಿಗೆ ನೀಡಲಾಗುತ್ತದೆ? ಆಪ್ಷನ್ ಸಿ ಮನೆಯ ಮುಖ್ಯ ಮಹಿಳೆ, ಆಪ್ಷನ್ ಬಿ ವಿದ್ಯಾರ್ಥಿಗಳಿಗೆ, ಆಪ್ಷನ್ ಸಿ ರೈತರಿಗೆ, ಆಪ್ಷನ್ ಡಿ ಉದ್ಯೋಗಿಗಳಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಮನೆಯ ಮುಖ್ಯ ಮಹಿಳೆಗೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.